ಇಡೀ ಚಿತ್ರೋದ್ಯಮ ಈ ರೇಟ್ ಆಫ್ ಅಡ್ಮಿಷನ್ನ ಇಳಿಸ್ಬೇಕು ಅಂತ ಹೋರಾಡಿದೆ. ಕಳೆದ 9 ವರ್ಷ ಅಂದರೂ ನನ್ನ ಪ್ರಕಾರ 11 ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ. ಯಾಕೆಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ರೇಟ್ ಆಫ್ ಅಡ್ಮಿಷನ್ ಕಡಿಮೆ ಇದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೀಗೆ? ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದ್ದೀರಾ, ಚಿತ್ರಮಂದಿರಗಳೆಲ್ಲವೂ ಕೂಡ ಮುಚ್ಚಿ ಹೋಗ್ತಿದೆ. ನಾನು ಮುಚ್ತೀನಿ, ಇವ್ರು ಮುಚ್ತಾ ಇದ್ದಾರೆ, ಚಿತ್ರಮಂದಿರ ಇಲ್ಲ, ಜನ ಬರ್ತಿಲ್ಲ. ಯಾರಿಗೋಸ್ಕರ ಚಿತ್ರಮಂದಿರ ಕಟ್ಟಿದೆ? ಚಿತ್ರಮಂದಿರನೇ ಇಲ್ಲ ಅಂದರೆ ನಾವು ಎಲ್ಲಿ ಪ್ರದರ್ಶನ ಮಾಡೋದು? ಈ ಥರದ ಪ್ರಶ್ನೆ ಈ ವಾಣಿಜ್ಯ ಮಂಡಳಿ ಅನೇಕ ಸಲ ಚರ್ಚೆಗೆ ಈಡಾಗಿತ್ತು. ಬಟ್ ಸರ್ಕಾರದಲ್ಲಿ ನಾವು ಹೋಗಿ ಕೇಳಿದಾಗ ಇವತ್ತು ಕೂಡ ಬಂದಿದೆ. ಸರ್, ನಿಮಗೆ ಅಭಿನಂದನೆ. ತಮ್ಮ ಅವಧಿಯಲ್ಲಿ ಇದು ಬಂದಿರತಕ್ಕಂಥದ್ದು ನಮಗೆ ಭಾರಿ ಸಂತೋಷ. ಆ್ಯಂಡ್ ಗೋವಿಂದ ಅವ್ರಿಗೂ ಕೂಡ ನಾನು ಸರ್ ಮಾಡೋದಿದೆಲ್ಲ ಈಗ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗಿ ಕೊಡೋದು ಒಂದು, ಆದರೆ ಅದ್ರ ಹಿಂದೆ ಬಿದ್ದು ಅದನ್ನು ಮಾಡಿಸೋದು ಒಂದು. ಸೊ ಅದರಿಂದಾಗಿ ತಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಗೆ ಅಭಿನಂದನೆ. ಆದರೆ ಎಲ್ಲದಕ್ಕಿಂತ ಅಭಿನಂದನೆ, ಕರ್ನಾಟಕ ಸರ್ಕಾರ ಇಷ್ಟು ದೊಡ್ಡ ನಿರ್ಧಾರವನ್ನು ಜನತೆಯ ಪರವಾಗಿ ತಗೊಂಡಿದೆ. ಸರ್, ಈಗ 100 ಜನಕ್ಕೆ ಹಾಳಾಗುತ್ತೆ ಅನ್ನೋದಾದರೆ ಒಂದು ನಿರ್ಧಾರ ಬೇರೆ. ಬರೀ ಒಂದು 8-10 ಜನಕ್ಕೆ ಒಳ್ಳೆಯದಾಗುತ್ತೆ, ಇನ್ನು ಉಳಿದ 80 ಜನ 90 ಜನ ಸತ್ತೋಗ್ತಾರೆ ಅನ್ನೋದಾದರೆ ಯಾರನ್ನು ನೀವು ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತೀರಾ? ಸೊ ಹಾಗೆ ಸರ್ಕಾರವೂ ಕೂಡ ಇದರ ಬಗ್ಗೆ ಬಹಳ ಆಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಅಧಿಕಾರಿಗಳು ಯಾವತ್ತೂ ಕೂಡ ಇದ್ದಾರೆ. ಮತ್ತು ಒಂದು ಸತ್ಯ, ಈ ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ನಿರ್ಮಾಪಕರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 10 ಜನ ಬಂದು ಕೂತು ಅವ್ರಿಗೆ ಸಿನಿಮಾ ತೋರಿಸೋದಲ್ಲ. ಸಿನಿಮಾ ಮಂದಿರ ಭರ್ತಿ ಆಗಬೇಕು. ಜನರು ಬಂದರೆ ಅಲ್ಲಿಂದ ಅಲ್ಲೇ ಕಾಂಪನ್ಸೇಷನ್ನು ನಮ್ಗೆ ಅಲ್ಲೇ ಸಿಕ್ಕುತ್ತೆ ಅನ್ನೋದು ನಂಬಿಕೆ. ಅದರಿಂದ ಈ ಒಂದು 200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ಮಾಡಿರೋದು ಸ್ವಾಗತಾರ್ಹ. ತುಂಬ ಸಂತೋಷ ಆಗಿದೆ. ಖಂಡಿತ ಜನ ಚಿತ್ರಮಂದಿರದ ಒಳಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ವಿಷ್ಣುವರ್ಧನ್ ಸರ್ಗೆ ಹಾಗೂ ನಮ್ಮ ಬಿ ಸರೋಜಾದೇವಿ ಶ್ರೀ ಹರ್ಷರವರಿಗೆ ಇಬ್ಬರಿಗೂ ಕರ್ನಾಟಕ ರತ್ನವನ್ನು ಸರ್ಕಾರ ಅನೌನ್ಸ್ ಮಾಡಿದೆ. ಇದಕ್ಕಿಂತ ಸಂತೋಷ ಏನಿದೆ ಹೇಳಿ? ನಿಜವಾಗ್ಲೂ ಇಡೀ ಚಿತ್ರೋದ್ಯಮ ನಾವೆಲ್ಲರೂ ಸಂಭ್ರಮಿಸ್ಕೊಳ್ಳುವಂಥ ಒಂದು ಭಾಳ ದೊಡ್ಡ ಸಂದರ್ಭ. ಅದರಿಂದ ಇದು ಕೂಡ ಸರ್ಕಾರ ಮಾಡಿರ್ತಕ್ಕಂಥದ್ದು ಮನವಿ ಎಲ್ಲರದು, ಎಲ್ಲರ ಮನಸ್ಸಿನಲ್ಲೂ ಕೂಡ ಅದಿದೆ. ಸ್ವಲ್ಪ ದೀರ್ಘಕಾಲ ಆಗಿರ್ಬೋದು, ಆದರೆ ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ. ಇದು ತುಂಬ ಸಂತೋಷದ ಸಂದರ್ಭ. ಅದರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೇ ವಾಣಿಜ್ಯ ಮಂಡಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಸಂತೋಷ ಆಗಿದೆ, ಒಳ್ಳೆಯದಾಗಲಿ. ಅಲ್ಲ ಈಗ ಒಂದು ನಿಮಿಷ, ನಾನು ಹೇಳಕ್ಕೊಂಡೆ. ಇದ್ರ ಜೊತೆಗೆ ಕುವೆಂಪು ಅವ್ರಿಗೆ ಶಿಫಾರಸು ಮಾಡಿದ್ದಾರೆ ಸರ್ಕಾರ. ಇಡೀ ಕನ್ನಡ ನಾಡಿನ ಕನ್ನಡಿಗರೆಲ್ಲರೂ ನಾವೆಲ್ಲ ಖುಷಿಪಟ್ಟಿದ್ದೀವಿ. ಯಾಕೆಂತಂದರೆ ಅಂಥ ಶ್ರೇಷ್ಠ ಕವಿ, ಅಂತಹ ಒಬ್ಬ ಕವಿಗೆ, ರಾಷ್ಟ್ರ ಕವಿಗೆ ಅಂತಹ ಒಂದು ಪುರಸ್ಕಾರವನ್ನು ಕೊಡಲೇಬೇಕು. ಅದು ನಮಗೆಲ್ರಿಗೂ ಸಂತೋಷ ಆಗಿದೆ. ಹಾಗೆ ಇಡೀ ದೇಶ ಕಂಡಂಥ ಒಬ್ಬ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಭಾರತ ರತ್ನ ಕೂಡ ಪ್ರಶಸ್ತಿಯನ್ನೆಲ್ಲ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರನ ನಾನು ಕೇಳ್ಕೊಳ್ತೇನೆ.